crazy if you think that I'ma slow down. But wanna hear it talking shit from the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with me, don't even try. Cause when the bullets fly, I'm the last one to die. Hi, hello, welcome back to my YouTube channel. Hi, hello, welcome back to my channel. ಇವತ್ತು ನಾವು ಕೈಲಾಸಗಿರಿ ಕೇವ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಾವು ಮನೆ ಬಿಟ್ಟಾಗ ಅರೌಂಡ್ 1:30-1:15 ಆಗಿತ್ತು. ಸೊ ನಾವು ಹೋಗ್ತಾ ಇರೋದು 4-ವೀಲರಲ್ಲಿ, ಕಾರಲ್ಲಿ ಹೋಗ್ತಾ ಇದ್ದೀವಿ. ಇದು ಬಸ್ಸಲ್ಲೂ ಕೂಡ ಕೈಲಾಸಗಿರಿಗೆ ಹೋಗ್ಬೋದು, ಬಟ್ ಸ್ವಲ್ಪ ಅಲ್ಲಿ ಕೈವಾರ ಅಂತ ಒಂದು ಪ್ಲೇಸ್ ಇದೆ. ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಟರ್ಮಿನಲ್ 3ಇಂದ ಡೈರೆಕ್ಟ್ ಬಸ್ಸಸ್ ಇದೆ ಕೈವಾರಾಗೆ. ಕೈವಾರಕ್ಕೆ ಟಿಕೆಟ್ ತೊಗೊಂಡ್ಬಿಟ್ಟು ಅಲ್ಲಿ ಇಳಿದ್ರೆ ಅಲ್ಲಿಂದ ಸೀಟ್ ಆಟೋಸ್ ಸಿಗತ್ತೆ. ಇಲ್ಲಾಂದರೆ ಬಸ್ಸಸ್ಸು ಇದೆ, ಬಟ್ ಬಸ್ಸಸ್ ಫಿಲ್ ಆಗೋವರೆಗೂ ವೆಯ್ಟ್ ಮಾಡ್ತಾರೆ ಅನ್ಸತ್ತೆ. ಸೊ ಸೀಟ್ ಆಟೋ ಎಲ್ಲ ಆದರೆ ನಾವು ಮಾತಾಡ್ಕೊಂಡ್ಬಿಟ್ಟು ಅಲ್ಲಿ ಸುತ್ತಮುತ್ತ ಒಂದು 2-3 ಪ್ಲೇಸಸ್ ಇದೆ, ಕೈವಾರ ಮತ್ತು ಕೈಲಾಸಗಿರಿ, ಈ ಥರ ಎಲ್ಲ ಪ್ಲೇಸಸ್ ಇದೆ. ನಾವು ಇದೆಲ್ಲ ಕವರ್ ಮಾಡ್ಕೊಂಡು ಬರ್ಬೋದು. ಬಟ್ ನಾವಿವತ್ತು ಪರ್ಟಿಕ್ಯುಲರ್ ಆಗಿ ಕೈಲಾಸಗಿರಿ ಟೆಂಪಲ್, ಕೇವ್ ಟೆಂಪಲ್ನ ಮೈಂಡಲ್ಲಿ ಇಟ್ಕೊಂಡು ಅದೊಂದು ನೋಡಬಹುದು ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ವಿ ಹ್ಯಾವ್ ಟು ಸಿ ಆಫ್ಟರ್ ಗೋಯಿಂಗ್ ಅಲ್ಲಿ ನಮ್ಮ ಕನ್ವೀನಿಯನ್ಸಿ ನೋಡಿಕೊಂಡು ಏನೇನೆಲ್ಲ ನೋಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ನೋಡ್ಕೊಂಡು ಬರ್ತೀವಿ. ಸೊ ಏನೇನೆಲ್ಲ ನೋಡ್ತೀವಿ ಅಂತಲೂ ಕೀಪ್ ಅಪ್ಡೇಟಿಂಗ್, ಸ್ಟೇ ಟ್ಯೂನ್ಡ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. Hi, hello everyone. We are eating some food, snacks. ನಮಗೊಂದು ಹ್ಯಾಬಿಟ್ ಇದೆ, ಜರ್ನಿ ಸ್ಟಾರ್ಟ್ ಆದ ತಕ್ಷಣ ಸ್ನ್ಯಾಕ್ಸ್ ಬ್ಯಾಗ್ ಓಪನ್ ಆಗಿಬಿಡುತ್ತೆ. ಸ್ನ್ಯಾಕ್ಸ್ ತಿಂತಾ ಇರಬೇಕು, ಆವಾಗ ಜರ್ನಿ ಮಾಡೋದು ಗೊತ್ತಾಗಲ್ಲ. ಇಲ್ಲ ಏನು ಇಲ್ಲದೇ ಸುಮ್ಮನೆ ಜರ್ನಿ ಮಾಡಬೇಕಂದ್ರೆ ಇಟ್ ವಿಲ್ ಬಿ ವೆರಿ ಬೋರಿಂಗ್ ಫಾರ್ ಅಸ್. ಓಕೆ, ಸೊ ಏನಾದರೂ ತಿಂತಾ ಇರ್ತೀವಿ, ಸ್ಪೆಷಲಿ ನಾನು ತಿಂತಾನೇ ಇರ್ತೀನಿ. ಬಂತು ಅನಿಸುತ್ತೆ, ಕೈವಾರ ಹತ್ರ ಇದ್ದೀವಿ ನಾವಿವಾಗ. ಸೊ ವೆನ್ ಇಟ್ ಕಮ್ಸ್ ಟು ದ ರೋಡು ಚೆನ್ನಾಗೇ ಇದೆ, ಅಷ್ಟೊಂದೇನು ಕೆಡದಾಗಿಲ್ಲ. ಬಟ್ ಹೋಗ್ತಾ ಹೋಗ್ತಾ ನಾವು ಕೈಲಾಸಗಿರಿ ಹತ್ರ ಬಂದಾಗ ಸ್ವಲ್ಪ ಆಫ್ ರೋಡ್, ಅಂದರೆ ಸ್ವಲ್ಪ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ. ಬಂತು ನೋಡಿ ಇವಾಗ, ಇದೆ ಎಂಟ್ರಿ, ಕೈಲಾಸಗಿರಿ ಎಂಟ್ರಿ ಇದು. ಸೊ ಇಲ್ಲಿ ಪಾರ್ಕಿಂಗಿಗೆ ಜಾಗ ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾರೆ ಪಾರ್ಕಿಂಗ್ ಮಾಡೋದಕ್ಕೆ. ಆಮೇಲೆ ಫುಟ್ವೇರ್ಗೆ ಫಸ್ಟ್ ನಾವು ಫುಟ್ವೇರ್ ಕೆಳಗಡೆ ಬಿಟ್ಟು ಹೋಗ್ಬೋದು, ಇಲ್ಲಾಂದರೆ ಮೇಲ್ಗಡೆ ಹಾಕೊಂಡ್ಬಿಟ್ಟು ಆ್ಯಕ್ಚುಲಿ ಏನು ಗೊತ್ತಾ, ನಾವು ಹೋದ ತಕ್ಷಣ ನಮಗೆ ಊಟ ಕರಿತಾ ಇದ್ರು ಅಲ್ಲಿ, ಬನ್ನಿ ಊಟ ಇದೆ ಅಂತ. ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಇಲ್ಲಿ ಫ್ರೀಯಾಗಿ ಊಟ ಕೊಡ್ತಾರೆ, ಅಂದರೆ ಪ್ರಸಾದ ಇರುತ್ತೆ ದೇವ್ರದ್ದು. ಸೊ ನಾವು ಪ್ರಸಾದ 12 ಗಂಟೆಯಿಂದ 3 o'clockವರೆಗೂ ಪ್ರಸಾದ ಟೈಮ್ ಅದು. ಪ್ರಸಾದಕ್ಕೆ ಅನ್ನ ಸಾಂಬಾರು ಇತ್ತು ನಾವು ಹೋದಾಗ. ಸೊ ಬನ್ನಿ ಅಂದ ತಕ್ಷಣ ಹೋದ್ವಿ. ಬಟ್ ಇದು ಅನ್ಎಕ್ಸ್ಪೆಕ್ಟೆಡು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ ಪ್ರಸಾದ ಎಲ್ಲ ಇರತ್ತೆ ಅಂತ. ಸೊ ಹೋದ್ವಿ, ಪ್ರಸಾದ ಚೆನ್ನಾಗೇ ಇತ್ತು, ಅನ್ನ ಸಾಂಬಾರು ಕೊಟ್ಟಿದ್ರು ಅಂತ ಹೇಳಿದೆ ಅಲ್ವಾ, ಚೆನ್ನಾಗಿತ್ತು ಊಟದ್ದೇನು ಪ್ರಾಬ್ಲಮ್ ಇಲ್ಲ. ಮತ್ತು ಹೈಜೀನ್ ಕೂಡ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಊಟದ ವಿಷಯದಲ್ಲಿ. ಪ್ಲೇಟ್ಸ್, ದ ಡೈನಿಂಗ್ ಹಾಲ್ ಎಲ್ಲ ಚೆನ್ನಾಗಿದೆ. ಸೊ ನೋ ಪ್ರಾಬ್ಲಮ್ ವೆನ್ ಇಟ್ ಕಮ್ಸ್ ಟು ಫುಡ್ಡು. ನನ್ನ ಮಗಳಂತೂ ಅಳ್ತಾನೇ ಇದ್ಲು, ನನಗೆ ಊಟ ಮಾಡೋಕ್ಕೆ ಬಿಡಲಿಲ್ಲ ನೆಮ್ಮದಿಯಾಗಿ. ಸೊ ಬೇಗ ಊಟ ಮಾಡ್ಕೊಂಬಿಟ್ಟು ಹೊರಗಡೆ ಬಂದ ತಕ್ಷಣ ಅಲ್ಲಿ ಒಂದು ಡೊನೇಷನ್ ಬಾಕ್ಸ್ ಇರುತ್ತೆ, ಅಲ್ಲಿ ನಮಗೆ ಎಷ್ಟಾಗುತ್ತೋ ಅಷ್ಟು ಡೊನೇಟ್ ಮಾಡಿದ್ರೆ ಈ ಥರದ್ದು ಒಂದು ರೆಸಿಪ್ಟ್ ಕೊಡ್ತಾರೆ. ರೆಸಿಪ್ಟು ಒಂದು ಚಿಕ್ಕದು ಬುಕ್
ಸೊ ನೀವು ಇವಾಗ ನೋಡ್ತಾ ಇರೋದು ನಾವು ಮೇಲ್ಗಡೆ ಹೋಗೋದಕ್ಕೆ ದಾರಿ. ಇಲ್ಲಿಂದ ಹೋದರೆ ಇಲ್ಲಿಂದ ಒಂದು 1/2 to 1 ಕಿಲೋಮೀಟರ್ ಆಗುತ್ತೆ ಟೆಂಪಲಿಗೆ ಹೋಗೋದಕ್ಕೆ. ಇದು ಮಡ್ ರೋಡು. ಸೊ ಇಲ್ಲಿ ಹತ್ಕೊಂಡು ಹೋಗಬೇಕು ನಾವು. ಟೆಂಪಲಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದು ಟೆಂಪಲ್ಲು. ಈ ಥರ ಹತ್ತಕ್ಕಾಗಲ್ಲ ಅಂದರೆ ಇದು ಒಂದು ಶಾರ್ಟ್ ಕಟ್ ಇದೆ ನೋಡಿ. ಈ ಥರ ಸುತ್ಕೊಂಡು ಬಂದರೆ ಕಾರ್ ಪಾರ್ಕ್ ಮಾಡೋದಕ್ಕೆ ಇಲ್ಲಿ ಒಂದು ಸ್ವಲ್ಪ ಜಾಗ ಇದೆ. ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ನೀವು ಹಾಫ್ ರೋಡಿಗೆ ಅಟ್ಯಾಚ್ ಆಗ್ತೀವಿ. ಹಾಫ್ ರೋಡಿಂದ ಬಂದರೆ ಡೈರೆಕ್ಟ್ ನಾವು ಟೆಂಪಲ್ ಒಳಗಡೆ ಹೋಗ್ತೀವಿ. ಸೊ ನೀವು ಎಂಟ್ರಿ ಆದ ತಕ್ಷಣ ಈ ಥರದ್ದು ಒಂದು ವ್ಯೂನ ನೋಡ್ಬೋದು. ಟೆಂಪಲ್ ಒಳಗಡೆ ಫುಲ್ಲು ಕೇವ್ ವ್ಯೂ ಇದೆ. ಇದು ಮ್ಯಾನ್ ಮೇಡ್ ಕೇವ್ ಆ್ಯಕ್ಚುಲಿ. 30 years ತೊಗೊಂಡ್ರಂತೆ ಈ ಥರ ಕೇವ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಟೆಂಪಲ್ ಥರ ಮಾಡೋದಕ್ಕೆ. ಸೊ ಒಳಗಡೆ ಎಲ್ಲ ಚಿಕ್ಕ ಚಿಕ್ಕದಾಗಿರೋದು ಕೇವ್ಸ್ ಇದ್ದಾವೆ ಈ ಥರನೇ. ಸ್ವಲ್ಪ ಕೂಲ್ ಅನಿಸುತ್ತೆ. ಬಟ್ ಅವರು ಕೂಲರ್ ಏನೂ ಆನ್ ಮಾಡಿಲ್ಲ, ಅಲ್ಲಲ್ಲ ಒಂದು ಕೂಲರ್ ಇಟ್ಟಿದ್ದಾರೆ ಅಷ್ಟೇ. ಕೂಲರ್ ಆನ್ ಮಾಡಿದರೆ ಇನ್ನೂ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ಹೀಗೆ ಚಿಕ್ಕ ಚಿಕ್ಕದು ಕೇವ್ಗಳಿದಾವಲ್ವ, ಅಲ್ಲಿ ಒಂದು ಕೇವಲ್ಲಿ ಒಂದು ಚಿಕ್ಕ ಮ್ಯೂಸಿಯಂ ಥರ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಗುರುಗಳದ್ದು ಮತ್ತು ವಚನಕಾರರದ್ದು ಆ ಥರದ್ದೆಲ್ಲ ಇದೆ. ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್, ಈ ಥರದ್ದು ಒಂದು ಚಿಕ್ಕ ಮ್ಯೂಸಿಯಂ ಇದೆ. ನಿಂತು ಓದಿದ್ರೆ ಅದು ಜ್ಞಾನಾರ್ಜನೆ ಅಂತೆ, ಅದೆಲ್ಲ ಏನೋ ಇದೆ, ಚೆನ್ನಾಗಿದೆ ಒಟ್ಟು. ಸೊ ನಿಂತು ಓದಿದ್ರೆ ಚೆನ್ನಾಗಿರುತ್ತೆ. ಈ ಥರದ್ದಾದಮೇಲೆ ನೆಕ್ಸ್ಟ್ ಇಲ್ಲಿಂದ ಮುಂದೆ ಹೋದರೆ ಇನ್ನೂ ಒಂದು ಚಿಕ್ಕದು ಟೆಂಪಲ್ ಕಾಣುತ್ತೆ, ಗಣಪತಿದು. ಸೊ ಗಣಪತಿ ಟೆಂಪಲ್ ಒಂದಿದೆ. ಅದಾದಮೇಲೆ ಮುಂದೆ ಹೋದರೆ ಹಿಂಗೆ ಸ್ಟ್ರೈಟ್ ಹೋಗಬೇಕು. ಅದಾದಮೇಲೆ ಮುಂದೆ ಹೋದರೆ ನಂದಿ ಇದೆ ಮತ್ತು ಶಿವದ್ದು ಇದೆ, ಪಂಚಮುಖಿ ಶಿವ ಇದು. 5 ಇದು ಇದೆ. ಇಲ್ಲಿ ನಮಗೆ ಫೋನೆಲ್ಲ ಅಲೋ ಮಾಡಲ್ಲ, ಆಫ್ ಮಾಡೋಕ್ಕೆ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟು ಪಾರ್ವತಿ ದೇವಿ ಇದ್ದಾರೆ. ಅದಾದಮೇಲೆ ಅಲ್ಲಿಂದನೇ ಎಕ್ಸಿಟ್ ಇದೆ. ಸೊ ಅಲ್ಲಿಂದ ಹೊರಗಡೆ ಬಂದರೆ ಅದು ಎಕ್ಸಿಟ್. ನೆಕ್ಸ್ಟು ನಾವು ಇಲ್ಲಿಂದ ಇಷ್ಟು ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗು. ಸೊ ಅಲ್ಲಿಂದ ನಾವು ನಮ್ಗೆ ಬೇರೆ ಏನು ಕವರ್ ಮಾಡೋಕ್ಕಾಗಲಿಲ್ಲ. ಪಾಪು ಇರೋದ್ರಿಂದ ತುಂಬ ಆಟ ಮಾಡ್ತಾ ಇದ್ದಾಳೆ, ಹಾಗಾಗಿ ಬೇರೆ ಏನು ಕವರ್ ಮಾಡೋಕ್ಕಾಗಲಿಲ್ಲ. ನಮ್ಮದು ಮೇಯ್ನ್ ನಾವು ಬರುವಾಗಲೇ ನಾವು ಮೈಂಡಲ್ಲಿ ಫಿಕ್ಸ್ ಆಗಿದ್ದು ಕೈಲಾಸಗಿರಿ ನೋಡ್ಕೊಂಬರ್ಬೇಕಂತ. ಸೊ ನಾವು ಕೈಲಾಸಗಿರಿ ನೋಡಿದ್ವಿ, ದೇವ್ರ ಪ್ರಸಾದ ಸಿಕ್ತು, ಊಟ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರು. ದಾರಿ ಮಧ್ಯದಲ್ಲಿ ಹಾಗೆ ಒಂದು ಕಪ್ ಟೀ ಕುಡಿದ್ಬಿಟ್ಟು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ.